ಬಾಂಗ್ಲಾದೇಶ್ಗೆ ಸ್ವಲ್ಪನಾದ್ರೂ ನಿಯತನ್ನೋದು ಇದ್ದಿದ್ರೆ ಇವತ್ತು ನಮ್ಮ ಹಿಂದೂಗಳಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾಕಂದ್ರೆ 1971ನಲ್ಲಿ ಬಾಂಗ್ಲಾದೇಶ್ ಮತ್ತೆ ನೇಪಾಳನ ಪಾಕಿಸ್ತಾನ ತನ್ನ ಜೊತೆ ಸೇರಿಸ್ಕೊಂಡು ಈಸ್ಟ್ ಪಾಕಿಸ್ತಾನ್ ಮಾಡೋಣ ಅಂತ ಇದ್ರು. ಆದ್ರೆ ಅದನ್ನ ಬಾಂಗ್ಲಾದೇಶದವರು ಒಪ್ಪದೇ ಇದ್ದಾಗ ಪಾಕಿಸ್ತಾನ ಅವರು ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅವಾಗ ಬಾಂಗ್ಲಾದೇಶ್ ಇನ್ನು ಅಷ್ಟು ಕಂಪ್ಲೀಟ್ ಆಗಿ ಫಾರ್ಮ್ ಆಗಿರ್ಲಿಲ್ಲ. ಹಾಗಾಗಿ ಅವ್ರಿಗೆ ಯಾವುದೇ ಡಿಫೆನ್ಸ್ ಸಿಸ್ಟಮ್ ಅಥವಾ ಆರ್ಮಿ ಇರ್ಲಿಲ್ಲ. ಅವಾಗ ಬಾಂಗ್ಲಾದೇಶ್ ಇಂಡಿಯಾದ ಸಹಾಯ ಕೋರ್ತಾರೆ. ಅವಾಗ ತಾನೇ ಯುದ್ಧ ಎಲ್ಲ ಮಾಡಿ ಇಂಡಿಯಾ ಸುಧಾರಿಸ್ಕೊತಿರ್ಬೇಕಾದ್ರೆ ಈ ಒಂದು ವಿಷಯ ಗೊತ್ತಾಗಿ ಸ್ವಲ್ಪನೂ ಯೋಚನೆ ಮಾಡಿದ್ರ ಅವಾಗಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ಇಂದಿರಾ ಗಾಂಧಿ ಅವರು ನಮ್ಮ ಇಂಡಿಯನ್ ಸೋಲ್ಜರ್ಸ್ ನ ಕಳಿಸಿ ಪಾಕಿಸ್ತಾನ ವಿರುದ್ಧ 13 ದಿನ ಹೋರಾಡಿ ಬಾಂಗ್ಲಾದೇಶ್ನ ಒಂದು ಸ್ವತಂತ್ರ ದೇಶವನ್ನಾಗಿ ಮಾಡ್ತಾರೆ. ಆದ್ರೆ ಇವಾಗ ಅದೇ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ಬ್ರದರ್ ಅಂತೆ, ಇಂಡಿಯಾ ಡೇಂಜರ್ ಅಂತೆ. ನಮ್ಮ ನ್ಯಾಷನಲ್ ಆಂಥಮ್ ಅಲ್ಲಿ ಆ ದೇಶದ ಹೆಸರು ಇರುತ್ತೆ, ಆದ್ರೆ ಆ ದೇಶದಲ್ಲಿ ನಮ್ಮ ನೇಷನ್ಗೆ ಸ್ವಲ್ಪನೂ ಮರ್ಯಾದೆ ಇಲ್ಲ. ಇನ್ನ ವಿಷಯಕ್ಕೆ ಬಂದ್ರೆ ನಿಮ್ಗೆಲ್ಲ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಗೊತ್ತಾಗಿರುತ್ತೆ. ದೀಪು ಚಂದ್ರದಾಸ್ ಅನ್ನೋ 25 ವರ್ಷದ ಹಿಂದೂನ ರೋಡ್ ನಲ್ಲಿ ಜೀವಂತವಾಗಿ ಕೆರೋಸಿನ್ ಹಾಕಿ ಸುಟ್ಟಿದ್ದಾರೆ. ಯಾಕಂದ್ರೆ ಆ ವ್ಯಕ್ತಿ ಇಸ್ಲಾಂ ಬಗ್ಗೆ ಮತ್ತೆ ಮೊಹಮ್ಮದ್ ಪ್ರೊಫೆಟ್ ಬಗ್ಗೆ ಏನೋ ತಪ್ಪಾಗಿ ಹೇಳಿದಾನೆ ಅಂತ. ಆದ್ರೆ ದಾಸ್ ಬಗ್ಗೆ ವಿಚಾರಿಸಿದಾಗ ದಾಸು ಎಲ್ಲಾ ಧರ್ಮಗಳು ಸಮಾನ ಅಂತ ನಂಬುವಂತ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಆದ್ರೆ ಸಮಾನ ಅಂದಿದ್ದು ಕೂಡ ಅವ್ರಿಗೆ ಇಷ್ಟ ಆಗಿಲ್ಲ. ಇದೆಲ್ಲ ಹೇಗಾಯ್ತು ಅಂದ್ರೆ ದೀಪು ಚಂದ್ರದಾಸ್ ಅವರು ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂ. ಅವರು ಒಂದು ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅವ್ರಿಗೆ ಹೆಂಡತಿ ಮಕ್ಕಳು ಕೂಡ ಇದ್ದಾರೆ. ಅವರು ವರ್ಕ್ ಮಾಡ್ತಿದ್ದಂತಹ ಫ್ಯಾಕ್ಟ್ರಿನಲ್ಲಿ ಅವ್ರ ಜೊತೆ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ದಾಸ್ ಮೇಲಿರೋ ದ್ವೇಷಕ್ಕೆ ಅವನು ಇಸ್ಲಾಂ ಬಗ್ಗೆ ತಪ್ಪಾಗಿ ಮಾತಾಡಿದಾನೆ ಅಂತ ಎಲ್ಲರಿಗೂ ಹರಡಿಸ್ತಾನೆ. ಆದ್ರೆ ಅದು ಅಷ್ಟು ಜೋರಾಗಿ ಹರಡಕ್ಕೆ ಕಾರಣ ಏನಂದ್ರೆ ಅಷ್ಟೊತ್ತಿಗೆ ಅಲ್ಲಿ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿತ್ತು. ಆ ಪ್ರೊಟೆಸ್ಟ್ ಯಾಕೆ ಆಗ್ತಿದೆ ಅಂತ ಗೊತ್ತಾಗಬೇಕು ಅಂದ್ರೆ ನೀವು ಸ್ವಲ್ಪ ದಿನಗಳ ಹಿಂದೆ ಹೋಗ್ಬೇಕು ಮತ್ತೆ ಈ ವ್ಯಕ್ತಿ ಬಗ್ಗೆ ತಿಳ್ಕೋಬೇಕು. ಇವನ್ ಹೆಸರು ಶರೀಫ್ ಉಸ್ಮಾನ್ ಹಾದಿ. ಇವನ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂದ್ರೆ ಅದು ಎಲ್ಲೆಲ್ಲೋ ಹೋಗುತ್ತೆ, ಮತ್ತೆ ಅಮೆರಿಕ ಮತ್ತೆ ಚೈನಾ ಕೂಡ ಇನ್ವಾಲ್ವ್ ಆಗುತ್ತೆ. ಸೊ ಇವಾಗ ಅಷ್ಟೆಲ್ಲ ತಿಳ್ಕೊಳ್ಳೋ ಬದಲು ಈ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯ ಮಾತ್ರ ತಿಳ್ಕೊಳ್ಳೋಣ. ಇವನೊಬ್ಬ ಬಾಂಗ್ಲಾದೇಶ್ ಯೂತ್ ಲೀಡರ್. ರೀಸೆಂಟ್ ಆಗಿ ಪಾಲಿಟಿಕ್ಸ್ಗೂ ಜಾಯ್ನ್ ಆಗಿದ್ದಾನೆ ಅಂತ ಸಮಾಚಾರ ಇದೆ. ಆದ್ರೆ ಈ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತಾನೆ. ಅದು ಗ್ರೇಟರ್ ಬಾಂಗ್ಲಾದೇಶ್ದು ನ್ಯೂ ಮ್ಯಾಪ್ ಅಂತೆ. ಆ ಮ್ಯಾಪ್ ಹೇಗಿತ್ತು ಅಂದ್ರೆ ಅದರಲ್ಲಿ ಬಾಂಗ್ಲಾದೇಶ ಎಕ್ಸ್ಟೆಂಡ್ ಆಗಿ ನಮ್ಮ ಇಂಡಿಯಾದ 7 ಸ್ಟೇಟ್ಸ್ನು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಂಗೆ ತೋರಿಸುತ್ತೆ. ಮತ್ತೆ ಈ ಕಡೆ ಪಾಕಿಸ್ತಾನಲ್ಲಿ ಕಾಶ್ಮೀರ್ನ ಮತ್ತೆ ಪಂಜಾಬ್ನ ಕೂಡ ಅದ್ರ ಜೊತೆ ಸೇರಿಸ್ಕೊಂಡಂಗೆ ತೋರಿಸ್ತಿದೆ. ಆದ್ರೆ ಇದು ಇಲ್ಲಿಗೆ ಸ್ಟಾಪ್ ಆಗಿಲ್ಲ. ಇನ್ನೊಂದ್ ಕಡೆ ಹಸ್ನಾತ್ ಅಬ್ದುಲ್ಲಾ ಅನ್ನುವಂತ ವ್ಯಕ್ತಿ ಇದ್ದಾನೆ. ಇವನು ನ್ಯಾಷನಲ್ ಸಿಟಿಸನ್ ಪಾರ್ಟಿ ಲೀಡರ್. ಇವನು ಒಂದು ಭಾಷಣದಲ್ಲಿ ಏನ್ ಹೇಳಿದಾನೆ ಅಂದ್ರೆ ಅವನು ಇಂಡಿಯಾದ 7 ಸಿಸ್ಟರ್ ಸ್ಟೇಟ್ಸ್ ನ ದೂರ ಮಾಡ್ತೀನಿ ಅಂತ ಹೇಳಿದಾನೆ. ಅಂದ್ರೆ ನೀವಿಲ್ಲಿ ನೋಡೋ ತರ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ್, ಅರುಣಾಚಲ್ ಪ್ರದೇಶ್ ಇವಿಷ್ಟು ನಮ್ಮ ಇಂಡಿಯಾದ ಸಿಸ್ಟರ್ ಸ್ಟೇಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನ ಆಕ್ಯುಪೈ ಮಾಡ್ಕೊಂಡು ಬಾಂಗ್ಲಾದೇಶ್ನ ದೊಡ್ಡದು ಮಾಡುವಂತ ಪ್ಲಾನ್ ನಲ್ಲಿ ಇದ್ರು. ಅದು ಮಾಡಕ್ಕೆ ಅವ್ರಿಗೆ ಮೈನ್ ಇರೋದೇ ಈ 22 ಕಿಲೋಮೀಟರ್ಸ್ ಇರುವಂತಹ ಜಾಗ. ಇದು ತುಂಬಾ ಚಿಕ್ಕದಾಗಿ ಇರುತ್ತೆ. ನಮ್ ಇಂಡಿಯಾಗೆ ಮತ್ತೆ ಆ 7 ಸ್ಟೇಟ್ಸ್ ನ ಕನೆಕ್ಟ್ ಮಾಡುವಂತ ದಾರಿ ಇದೊಂದೇ. ಇದನ್ನ ಬ್ಲಾಕ್ ಮಾಡ್ಬೇಕು ಅಂತ ಬಾಂಗ್ಲಾದೇಶದವರು ಅನ್ಕೊಂತಿದ್ದಾರೆ. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಈ ವ್ಯಕ್ತಿನ ಯಾರು ಈ ಶರೀಫ್ ಉಸ್ಮಾನ್ ಹಾದಿನ ಯಾರೋ ಅನ್ನೋನ್ ಪರ್ಸನ್ಸ್ ರೋಡ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಶೂಟ್ ಮಾಡ್ತಾರೆ. ಕೂಡ್ಲೆ ಅನ್ನೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಅವನು ಬದುಕಲ್ಲ. ಇದನ್ನ ನೋಡಿದ ಬಾಂಗ್ಲಾದೇಶದವ್ರಿಗೆಲ್ಲ ಇದು ಇಂಡಿಯಾದವರೇ ಮಾಡಿಸಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಇಂಡಿಯನ್ಸ್ ಮೇಲೆ ತಿರುಗಿ ಬಿದ್ದಿದ್ದಾರೆ ಮತ್ತೆ ಅಲ್ಲಿನ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಇದನ್ನ ಪ್ರಶ್ನೆ ಮಾಡ್ತಿರುವಂತಹ ನ್ಯೂಸ್ ರಿಪೋರ್ಟರ್ಸ್ನ, ನ್ಯೂಸ್ ಚಾನೆಲ್ಸ್ನ ಕೂಡ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ಲಸ್ ಪಾರ್ಲಿಮೆಂಟ್ಗೆ ನುಗ್ಗಿ ಅಲ್ಲೆಲ್ಲ ಧ್ವಂಸ ಮಾಡ್ತಾರೆ. ಇನ್ನ ಇಂಡಿಯನ್ ಎಂಬಸಿನೂ ಬಿಡೋದಿಲ್ಲ, ಅದ್ರೊಳಗೂ ನುಗ್ಗಿ ಎಲ್ಲ ಹಾಳು ಮಾಡ್ತಾರೆ. ಇಂಡಿಯನ್ ಎಂಬಸಿ ಅಂದ್ರೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ ನೋಡಿ. ಪ್ರತಿ ದೇಶದಲ್ಲೂ ಎಲ್ಲಾ ದೇಶಗಳ ಎಂಬಸಿ ಒಂದು ಇರುತ್ತೆ. ಲೈಕ್ ಇಂಡಿಯನ್ ಎಂಬಸಿ ಅಮೆರಿಕದಲ್ಲಿ ಇದೆ ಅಂತ ಅನ್ಕೊಳ್ಳಿ. ಅದು ಅಮೆರಿಕದಲ್ಲಿ ಇದ್ರೂ ಆ ಅಷ್ಟು ಜಾಗ ಇಂಡಿಯಾಗೆ ಸೇರಿದ್ದು. ಅದ್ರೊಳಗೆ ಯಾರು ಹೋಗೋಕೆ ಸಾಧ್ಯನೇ ಇಲ್ಲ. ಈವನ್ ಅಮೆರಿಕದ ಗೌರ್ಮೆಂಟ್ ಕೂಡ ಅದನ್ನ ಟಚ್ ಮಾಡಬಾರ್ದು. ಇದು ಎಲ್ಲ ದೇಶಗಳು ಮಾಡ್ಕೊಂಡಿರುವಂತಹ ರೂಲ್ಸ್. ಎಷ್ಟೊಂದ್ಸಲ ಎಮರ್ಜೆನ್ಸಿ ಇರಬೇಕಾದ್ರೆ ಇಲ್ಲ ನಮ್ಮ ದೇಶದ ವ್ಯಕ್ತಿ ಅಥವಾ ವಸ್ತುನ ಬೇರೆ ದೇಶದಲ್ಲಿ ಪ್ರೊಟೆಕ್ಟ್ ಮಾಡ್ಬೇಕಿದ್ರೆ ಆ ದೇಶದ ನಮ್ಮ ಎಂಬಸಿನಲ್ಲಿ ಇಡ್ತಾರೆ. ಆದ್ರೆ ಈ ಬಾಂಗ್ಲಾದೇಶದವರು ಬಾಂಗ್ಲಾದೇಶದಲ್ಲಿರುವಂತಹ ನಮ್ಮ ಇಂಡಿಯನ್ ಎಂಬಸಿನೂ ಹಾಳು ಮಾಡಿ ಈ ಒಂದು ವಿಷಯನ ಇನ್ನ ದೊಡ್ಡದು ಮಾಡ್ತಿದ್ದಾರೆ. ಇನ್ನ ಫಸ್ಟ್ ಆಫ್ ಆಲ್ ಈ ಪ್ರೊಟೆಸ್ಟ್ಸ್ ಯಾಕಾಯ್ತು, ಅವ್ನ್ ಲೀಡರ್ ಹೇಗದ, ಇವರೆಲ್ಲ ಇಂಡಿಯಾ ವಿರುದ್ಧ ಯಾಕೆ ಬಿದ್ದಿದ್ದಾರೆ ಅವೆಲ್ಲ ಗೊತ್ತಾಗ್ಬೇಕು ಅಂದ್ರೆ ನಿಮ್ಗೆ ಇವ್ರ ಬಗ್ಗೆ ಗೊತ್ತಾಗ್ಬೇಕು. ಇವ್ರ ಹೆಸರು ಶೇಖ್ ಹಸೀನಾ ಅಂತ. ಇವರು ಬಾಂಗ್ಲಾದೇಶದ PM ಆಗಿದ್ರು 1 ವರ್ಷದ ಹಿಂದೆ. ಇವ್ರು ಮಾಡಿದಂತ ಒಂದು ರಿಸರ್ವೇಶನ್ ಸ್ಕೀಮು ಅಲ್ಲಿನ ಯೂತ್ಸ್ಗೆ ಇಷ್ಟ ಆಗದೆ ಇವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ. ಆದ್ರೆ ಇವರು ಸ್ಟೂಡೆಂಟ್ಸ್ ವಿರುದ್ಧನೇ ಪೊಲೀಸ್ ಫೋರ್ಸ್ ನ ಯೂಸ್ ಮಾಡ್ತಾರೆ. ಅವಾಗ ಈ ವಿಷಯ ಇನ್ನ ದೊಡ್ಡದಾಗ್ತಿದ್ದಂಗೆ 1 ವರ್ಷದ ಹಿಂದೆನೆ ಶೇಖ್ ಹಸೀನಾ ಅವರು ಇಂಡಿಯಾಗೆ ಓಡ್ ಬಂದ್ಬಿಡ್ತಾರೆ. ಮತ್ತೆ ಅವ್ರನ್ನ ಇಂಡಿಯಾ ಕಾಪಾಡ್ತಿದೆ ಅಂತ ಆ ದೇಶದವರು ಇಂಡಿಯಾನ ವಿರೋಧಿಗಳ ತರ ನೋಡ್ತಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಇಂಡಿಯಾದ ಎಕ್ಸ್ಟರ್ನಲ್ ಅಫೇರ್ಸ್ ಬಾಂಗ್ಲಾದೇಶ್ಗೆ ಒಂದು ಸಜೆಷನ್ ಕೊಡುತ್ತೆ.
ವೋಟಿಂಗ್ ನ ಫೇರ್ ಆಗಿ ಮಾಡಿ ಅಂತ. ಅದಕ್ಕೆ ಬಾಂಗ್ಲಾದೇಶ್ ಫೈನಾನ್ಸ್ ಮಿನಿಸ್ಟರ್ ನಮ್ಗೆ ಯಾರು ಸಜೆಷನ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ರಿಪ್ಲೈ ಕೊಡ್ತಾರೆ. ಇನ್ನ ಸ್ವಲ್ಪ ದಿನಗಳ ಹಿಂದೆ ವೆಸ್ಟ್ ಬೆಂಗಾಲ್ ನಲ್ಲಿ ಫೇಕ್ ಆಗಿ ವೋಟಿಂಗ್ ಮಾಡೋದಕ್ಕೆ ಬಾಂಗ್ಲಾದೇಶದಿಂದ ಇಲ್ಲಿಗಲ್ ಆಗಿ ಎಷ್ಟೊಂದು ಜನ ಬಂದಿದ್ರು. ಸೊ ಇವೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿ ಇವಾಗ ಹೀಗ್ ನಡೀತಿದೆ. ಇದೇನ್ ಎಂಡಲ್ಲ, ಇನ್ನು ಮುಂದೆ ಜಾಸ್ತಿ ಸಮಸ್ಯೆ ಆಗ್ಬೋದು. ಯಾಕಂದ್ರೆ ಬಾಂಗ್ಲಾದೇಶದಲ್ಲೇ 1 ಕೋಟಿಗೂ ಹೆಚ್ಚು ಹಿಂದೂಗಳಿದ್ದಾರೆ. ಅವ್ರಿಗೆ ಪ್ರೊಟೆಕ್ಷನ್ ಬೇಕು. ಪ್ಲಸ್ ಬಾರ್ಡರ್ ನಲ್ಲಿರುವಂತಹ ಸ್ಟೇಟ್ಸ್ ಲೈಕ್ ಮೇಘಾಲಯ, ತ್ರಿಪುರಾ, ಮಿಜೋರಾಂ ಇವೆಲ್ಲದಕ್ಕೂ ಸೇಫ್ಟಿ ಬೇಕು. ಯಾಕಂದ್ರೆ ಈ ವಿಷಯ ಏನಾದ್ರೂ ಇನ್ನ ದೊಡ್ಡದಾದ್ರೆ ಬಾಂಗ್ಲಾದೇಶ ನೆಕ್ಸ್ಟ್ ಟಾರ್ಗೆಟ್ ಮಾಡದೆ ಇದ್ರ ಹತ್ರ ಇರುವಂತ ಸ್ಟೇಟ್ಸ್ಗಳನ್ನ. ಅಷ್ಟರೊಳಗೆ ನಮ್ಮ ಇಂಡಿಯಾ ಎಚ್ಚೆತ್ಕೋಬೇಕು. ಅಂದ್ರೆ ನೀವು ಎಲ್ಲ ಎಚ್ಚೆತ್ಕೋಬೇಕು. ಯಾಕಂದ್ರೆ ಇವರೆಲ್ಲ ಹೇಗೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂದ್ರೆ ಒಂದೇ ಸಲ ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತಿಲ್ಲ, ಅದು ಅವ್ರ ಕೈಲಿ ಆಗೋದು ಇಲ್ಲ. ಅದಕ್ಕೆ ಚಿಕ್ಕದಾಗಿ ಇಂಡಿಯಾನ ಭಾಗ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ನಾವ್ ಏನಕ್ಕೆ ವಾಯ್ಸ್ ರೈಸ್ ಮಾಡಬೇಕು ಅಂದ್ರೆ ನಾಳೆ ಬೆಳಿಗ್ಗೆ ಏನಾದ್ರೂ ಈ ಸಮಸ್ಯೆ ದೊಡ್ಡದಾದಾಗ ನೀವು ಬೇರೆ ದೇಶಗಳಲ್ಲಿ ನೋಡಿರ್ಬೋದು, ಆ ದೇಶದಲ್ಲಿ ಇದ್ದಂತಹ ದೊಡ್ಡ ವ್ಯಕ್ತಿಗಳು ಈಸಿಯಾಗಿ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. ಈವನ್ ಬಾಂಗ್ಲಾದೇಶದ PM ಕೂಡ ಅಲ್ಲಿ ಪ್ರಾಬ್ಲಮ್ ಆದಾಗ ನಮ್ ದೇಶಕ್ಕೆ ಬಂದಿದ್ದಾರೆ. ಹಾಗೇನೆ ಇಲ್ಲಾದಾಗ ಇಲ್ಲಿರುವಂತ ದೊಡ್ಡ ವ್ಯಕ್ತಿಗಳು ಪಕ್ಕ ಜಂಪ್ ಆಗ್ತಾರೆ. ಅಂದ್ರೆ ಲಾಸ್ಟ್ಗೆ ಅನುಭವಿಸಬೇಕಾಗಿರೋದು ನಾವು ಮಾತ್ರ, ಅಂದ್ರೆ ಕಾಮನ್ ಪೀಪಲ್. ನಮ್ ಮಿಡಲ್ ಕ್ಲಾಸ್ ಜನ ಎಲ್ಲಿ ಹೋಗೋಕೆ ಸಾಧ್ಯ? ಅಕಸ್ಮಾತ್ ಆಗಿ ಓಡೋಗ್ಬೇಕು ಅನ್ಕೊಂಡ್ರು ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ಸ್ ಅಟ್ಯಾಕ್ ಮಾಡಿದಾಗ ನೋಡಿರ್ತೀರಾ, ಅಲ್ಲಿ ಇರೋರೆಲ್ಲ ಮೋಸ್ಟ್ ಆಫ್ ದಮ್ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆದ್ರು. ಯಾಕಂದ್ರೆ ಬೇರೆ ತುಂಬಾ ದೇಶಗಳಲ್ಲಿ ಅವ್ರ ರಿಲಿಜನ್ ಇರೋದ್ರಿಂದ ಅವ್ರಿಗೆ ತುಂಬಾ ಈಸಿ ಆಗುತ್ತೆ. ಆದ್ರೆ ನಮ್ ಹಿಂದೂಗಳಿಗೆ ದೇರ್ ಇಸ್ ನೋ ಅದರ್ ಹಿಂದೂ ಕಂಟ್ರಿ, ವಿ ಓನ್ಲಿ ಹ್ಯಾವ್ ಒನ್ ಹಿಂದೂ ಕಂಟ್ರಿ ಅಂಡ್ ದಟ್ ಈಸ್ ಇಂಡಿಯಾ. ಸೊ ಆ ಇಂಡಿಯಾಗೆ ಸಂಬಂಧಪಟ್ಟಂತೆ ಯಾವೊಂದು ಮೂಲೆಯಲ್ಲಿ ಯಾವೊಂದು ವ್ಯಕ್ತಿಗೆ ಸಮಸ್ಯೆ ಆದ್ರೂ ನಾವೆಲ್ಲ ಒಟ್ಟಾಗಿ ವಾಯ್ಸ್ ರೇಸ್ ಮಾಡಿ ಅದನ್ನ ಎದುರಿಸಬೇಕು. ಅವಾಗ್ಲೇ ನಾವು ಇರುವಂತ ಜಾಗದಲ್ಲಿ ನಾವು ನೆಮ್ಮದಿಯಾಗಿರ್ಬೋದು. ಇವಾಗ ನಾವೇನಾದ್ರೂ ಅದೆಲ್ಲೋ ದೂರದಲ್ಲಿ ಆಗ್ತಿರೋದು ಅಂತ ಸುಮ್ಮನಿದ್ರೆ ಅದು ನಮ್ಮ ರಾಷ್ಟ್ರದವರೆಗೂ ಬಂದಿದೆ, ನಾಳೆ ನಮ್ಮ ರಾಜ್ಯದವರೆಗೂ ಬರುತ್ತೆ, ಇನ್ನ ನಮ್ಮ ಊರು ನಮ್ಮ ಮನೆ ಒಳಗೂ ಬರುತ್ತೆ. ಅಷ್ಟು ದೂರ ಹೋಗ್ದಿರಾ ಇವಾಗ್ಲೇ ಇಂಡಿಯಾ ಏನಾದ್ರೂ ಆಕ್ಷನ್ ತಗೋಬೇಕು. ಯಾಕಂದ್ರೆ ಬಾಂಗ್ಲಾದೇಶ ಏನ್ ಜಾಸ್ತಿ ದೂರ ಇಲ್ಲ, ನಮ್ಗಿಂತ ಒಂದು 2-3 ಸ್ಟೇಟ್ಸ್ ಪಕ್ಕದಲ್ಲೇ ಇರೋದು. ಇನ್ನ ಇಂಡಿಯಾ ಯಾವತ್ತೂ ಯಾರ ಮೇಲೂ ಫಸ್ಟ್ ಯುದ್ಧ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ಇಂಡಿಯಾಗೆ ಶಾಂತಿಯುತ ದೇಶ ಅಂತ ಹೆಸರಿದೆ, ಅದು ಹಾಳಾಗ್ಬಾರ್ದು ಅಂತ. ಆದ್ರೆ ನಂಗೆ ಗೊತ್ತಿಲ್ಲ ಅದು ಯಾಕಿದೆ ಅಂತ. ಯಾಕಂದ್ರೆ ನಮ್ ಸುತ್ತಮುತ್ತ ಇರೋರೆಲ್ಲ ಅಶಾಂತಿ ಕೋರ್ಕೊಳ್ಳುವಂತ ದೇಶಗಳೇ. ನಮ್ಮನ್ನ ನಾಶ ಮಾಡಬೇಕು ಅಂತ ಕೋರ್ಕೊಳ್ತಿರುವಂತಹ ದೇಶಗಳ ಹತ್ರ ನಾವೇನಕ್ಕೆ ಶಾಂತಿಯುತವಾಗಿರ್ಬೇಕು? ಇನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇವಾಗ ಬಾಂಗ್ಲಾದೇಶ, ಸ್ವಲ್ಪ ದಿನಗಳ ಹಿಂದೆ ಪಾಕಿಸ್ತಾನ, ಇವೆಲ್ಲನೂ ಇಂಡಿಯಾದ ಮೇಲೆ ಯಾಕೆ ಬೀಳ್ತಿದ್ದಾರೆ ಅಂಡ್ ಯಾರು ಈ ತರ ಮಾಡಿಸ್ತಿದ್ದಾರೆ ಅವೆಲ್ಲ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಇಂಡಿಯಾ ಅನ್ಕೊಂಡ್ರೆ ಈ ಬಾಂಗ್ಲಾದೇಶ, ಪಾಕಿಸ್ತಾನ ಎಲ್ಲ ಯಾವ ಲೆಕ್ಕ, ಯಾವಾಗೋ ಮುಗಿಸ್ಬಿಡ್ಬೋದಿತ್ತು. ಆದ್ರೆ ನಾವು ಮಾಡೋವಂಥ ಮೈನ್ ತಪ್ಪೇನಂದ್ರೆ ಎಲ್ಲರೂ ನಮ್ಮವರೇ, ಎಲ್ಲರನ್ನೂ ಪ್ರೀತಿಸೋಣ, ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ನಾವು ನಮ್ಮ ಮನೆ ತನಕ ತಗೊಂತೀವಿ. ಆದ್ರೆ ಅದೇ ತರ ಆಲೋಚನೆ ಅವರಲ್ಲಿ ಇರೋದಿಲ್ಲ. ಹೀಗಾಗ್ತಿರೋದಕ್ಕೆ ಪ್ರತಿ ಸಲ ನಂಬಿಕೆಟಾಗೆ ಇಂಡಿಯಾಗೆ ಏಟ್ ಬೀಳ್ತಾ ಇರೋದು. ಸೊ ಇವೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡಬೇಕು. ಮತ್ತೆ ಡೆಲ್ಲಿಯಲ್ಲಿ ಆಗಿರುವಂತಹ ಇನ್ಸಿಡೆಂಟ್, ಮತ್ತೆ ಇವಾಗ ಆಗಿರುವಂತಹ ಹಿಂದೂಗಳ ಮೇಲೆ ಅಟ್ಯಾಕ್, ಇವೆಲ್ಲದಕ್ಕೂ ಇಂಡಿಯಾ ಕರೆಕ್ಟ್ ಆಗಿ ಉತ್ತರ ಕೊಡಬೇಕು. ಅವಾಗ್ಲಾದ್ರೂ ನೆಕ್ಸ್ಟ್ ಟೈಮ್ ದಾಳಿ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ಭಯ ಬರುತ್ತೆ. ಯಾಕಂದ್ರೆ ಒಂದು ಮಾತು ಅಂದಿದ್ಕೆ ಒಬ್ಬ ವ್ಯಕ್ತಿನ ಸಾಯಿಸಿದ್ದಾರೆ ಅಂದ್ರೆ ಇನ್ನ ಸಾಯಿಸಿರೋದಕ್ಕೆ ಏನ್ ಮಾಡ್ಬೇಕು? ಅಂದ್ರೆ ಸಾಯಿಸಿದ್ರೆ ಅವ್ರೇನ್ ಮಾಡೋದಿಲ್ಲ ಅನ್ನೋಂಥ ಧೈರ್ಯದಲ್ಲಿ ಮಾಡಿದ್ರ. ಸೊ ಫೈನಲಿ ಇವೆಲ್ಲದಕ್ಕೂ ಇಂಡಿಯಾ ಹೇಗೆ ರಿಪ್ಲೈ ಕೊಡುತ್ತೆ ಅಂತ ನಿಮ್ ಜೊತೆ ನಾನು ಕಾಯ್ತಾ ಇದ್ದೀನಿ. ಇನ್ನು ನಮ್ಮ 7 ಸಿಸ್ಟರ್ ಸ್ಟೇಟ್ಸ್ನ ಕಾಪಾಡ್ಕೊಳ್ಳೋಂಥ ಜವಾಬ್ದಾರಿ ನಮ್ದಾಗಿರುತ್ತೆ. ಮತ್ತೆ ನನ್ಗನ್ಸೋ ಪ್ರಕಾರ ಬಾಂಗ್ಲಾದೇಶ ಇವೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಒಳ್ಳೇದು. ಇಲ್ಲ ಲ್ಯಾಂಡ್ ಆಕ್ಯುಪೈ ಮಾಡ್ತೀವಿ, ಬಾಂಗ್ಲಾದೇಶನ ದೊಡ್ಡದು ಮಾಡ್ತೀವಿ ಅಂತ ಇಂಡಿಯಾ ಸ್ಟೇಟ್ಸ್ ಮೇಲೆ ಅಲ್ಲಿ ಇಲ್ಲಿ ಕೈ ಹಾಕಕ್ಕೆ ಹೋಗಿ ಬಿಹಾರ್ ಮೇಲೆ ಏನಾದರೂ ಕೈ ಹಾಕ್ಬಿಟ್ರೆ ಅಷ್ಟೇ. ಇನ್ನು ಬಿಹಾರ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋದೆ, ರಾತ್ರಿಯಾಗಿ ಬೆಳಕಾಗೋಷ್ಟಕ್ಕೆ ಬಾಂಗ್ಲಾದೇಶನೇ ಮಾಯ ಮಾಡಿಬಿಡ್ತಾರೆ.